ನಮಸ್ಕಾರ. ಶಿಕ್ಷಣ ಇಲಾಖೆ 1ನೇ ತರಗತಿ ಪ್ರವೇಶದ ವಿಚಾರದಲ್ಲಿ ಪೋಷಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಇಲ್ಲಿವರೆಗೆ 1ನೇ ತರಗತಿಗೆ ಮಕ್ಕಳ ಪ್ರವೇಶಕ್ಕಿದ್ದಂತಹ ನಿಯಮದಲ್ಲಿ ಭಾರಿ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದೆ. ಜೂನ್ 1ಕ್ಕೆ 6 ವರ್ಷ ಆಗಲೇಬೇಕು ಎನ್ನುವಂತಹ ನಿಯಮ ಇತ್ತಲ್ಲ, ಆ ನಿಯಮ ಸಡಿಲಿಕೆಯಾಗಿದೆ. ಆದರೆ ನೆನಪಿರಲಿ, ಈ ಒಂದು ವರ್ಷಕ್ಕೆ ಅಂದರೆ ಈ ಪ್ರಸಕ್ತ ವರ್ಷಕ್ಕೆ ಮಾತ್ರ ಅನ್ವಯ ಆಗೋ ಹಾಗೆ ಈ ಹೊಸ ನಿಯಮವನ್ನು ಜಾರಿ ಮಾಡಲಾಗಿದೆ. ಅಂದರೆ ಈ ವರ್ಷ 1ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಬೇಕು ಅಂತಂದರೆ ಮಕ್ಕಳಿಗೆ 5 ವರ್ಷ 5 ತಿಂಗಳು ತುಂಬಿದ್ರೂ ಸಾಕು ಅಂತ ಸ್ಪಷ್ಟಪಡಿಸಲಾಗಿದೆ. ವಯೋಮಿತಿಯಲ್ಲಿ ಈ ಸಡಿಲಿಕೆ ಮಾಡಿರೋ ಬಗ್ಗೆ ಖುದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಈ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ. ಪೋಷಕರು ಭಾರಿ ಒತ್ತಡ ಹಾಕಿದ್ರು. ಪೋಷಕರ ಒತ್ತಡಕ್ಕೆ ಮಣಿದು ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಆದರೆ ಮುಂದಿನ ವರ್ಷದಿಂದ 1ನೇ ಕ್ಲಾಸ್ ಸೇರಬೇಕು ಅಂತಂದರೆ ಜೂನ್ 1ಕ್ಕೆ 6 ವರ್ಷ ತುಂಬಬೇಕು ಅನ್ನೋದು ಕಡ್ಡಾಯ ಆಗಿರುತ್ತೆ. ಈ ವರ್ಷಕ್ಕೆ ಮಾತ್ರ ಈ ಸಡಿಲಿಕೆ. ಹಾಗಿದ್ರೆ 1ನೇ ತರಗತಿಗೆ ಸೇರಬೇಕು ಅಂತಂದರೆ ಮಕ್ಕಳಿಗೆ 6 ವರ್ಷ ಆಗಿರಬೇಕು ಎನ್ನುವಂತಹ ನಿಯಮ ಬಂದದ್ದು ಯಾಕೆ? ಇಲಾಖೆ ಹೇಳೋದೇನು? ತಜ್ಞರು ಏನು ಹೇಳ್ತಾರೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರಾಥಮಿಕ ಶಾಲೆಯ 1ನೇ ತರಗತಿಗೆ ಮಕ್ಕಳನ್ನು ಸೇರಿಸುವಂತಹ ಕನಿಷ್ಠ ವಯೋಮಿತಿ ವಿಚಾರದಲ್ಲಿ ರಾಜ್ಯದಲ್ಲಿ ಪೋಷಕರು ಭಾರಿ ಕಳವಳವನ್ನು ವ್ಯಕ್ತಪಡಿಸಿದರು. ಈ 2025-26ನೇ ಸಾಲಿಗೆ ಮಕ್ಕಳು 1ನೇ ತರಗತಿಗೆ ಪ್ರವೇಶ ಪಡೆಯಬೇಕು ಅಂತಂದರೆ ಕನಿಷ್ಠ 6 ವರ್ಷ ಪೂರೈಸಿರಬೇಕು ಎನ್ನುವಂತಹ ರಾಜ್ಯ ಸರ್ಕಾರದ 2022ರ ಆದೇಶವನ್ನು ಶಾಲೆಗಳು ಈ ವರ್ಷ, ಈ ಶೈಕ್ಷಣಿಕ ವರ್ಷದಿಂದ ಪಾಲಿಸಬೇಕು ಅಂತ ಮುಂದಾಗಿದ್ವು. ಹೀಗಾಗಿ ರಾಜ್ಯದ ಲಕ್ಷಾಂತರ ಮಕ್ಕಳು UKGಯನ್ನು ಮತ್ತೊಂದು ವರ್ಷ ಪುನರಾವರ್ತಿಸಬೇಕು ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಪೋಷಕರ ಆರ್ಥಿಕ ಹೊರೆ, ಮಕ್ಕಳ ಮಾನಸಿಕ ಆರೋಗ್ಯ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇತರೆ ಕೆಲ ರಾಜ್ಯಗಳಂತೆ ಶಾಲಾ ಪ್ರವೇಶದ ವಯೋಮಿತಿಯಲ್ಲಿ ಈ ಬಾರಿ ಮಾತ್ರ ವಿನಾಯಿತಿಯನ್ನು ಕೊಡಬೇಕು ಅಂತ ಪೋಷಕರು ಸರ್ಕಾರವನ್ನು ಒತ್ತಾಯ ಮಾಡಿದರು. ಆದರೆ ಪ್ರತಿ ವರ್ಷ ಇಂಥದ್ದೇ ಸ್ಥಿತಿ ಉದ್ಭವಿಸುತ್ತೆ ಅಂತ ಸರ್ಕಾರ ಭಾರಿ ಸಂದಿಗ್ಧ ಸ್ಥಿತಿಗೆ ಸಿಲುಕಿತ್ತು. ಮಕ್ಕಳನ್ನ ಪ್ರಾಥಮಿಕ ಶಾಲೆಯ 1ನೇ ತರಗತಿಗೆ ದಾಖಲಾತಿ ಮಾಡುವಂತಹ ವಯಸ್ಸು ರಾಜ್ಯದಲ್ಲಿ ಇದೇ ಮೊದಲ ಬಾರಿ ಏನಲ್ಲ, ಹಲವು ಬಾರಿ ಬದಲಾವಣೆಗೊಳಗಾಗಿದೆ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ನಿಯಮ 20ರ ಅನ್ವಯ ಆಯಾ ಶೈಕ್ಷಣಿಕ ವರ್ಷದ ಜೂನ್ 1ಕ್ಕೆ ಪೂರ್ವ ಪ್ರಾಥಮಿಕ ಅಂದರೆ LKGಗೆ ಮಕ್ಕಳನ್ನ ಸೇರಿಸಬೇಕು ಅಂತಂದರೆ 3 ವರ್ಷ 10 ತಿಂಗಳು, ಪ್ರಾಥಮಿಕ ಶಾಲೆಯ 1ನೇ ತರಗತಿ ಸೇರಿಸಬೇಕು ಅಂತಂದರೆ 5 ವರ್ಷ 10 ತಿಂಗಳು ಪೂರೈಸಿರಬೇಕು ಅಂತನ್ನುವಂತಹ ಒಂದು ವಯೋಮಿತಿಯನ್ನು ಈ ಹಿಂದೆ ನಿಗದಿಪಡಿಸಲಾಗಿತ್ತು. ನಂತರ ರಾಜ್ಯದಲ್ಲಿ RTE ಬಂತು. RTE ಕಾಯ್ದೆ 2009, ಜೊತೆಗೆ ಕಡ್ಡಾಯ ಶಿಕ್ಷಣ ನಿಯಮ 2012ರ ಅನ್ವಯ 2018ರಲ್ಲಿ ಮತ್ತೆ ರೂಲ್ ಬದಲಾಯಿಸಲಾಯಿತು. 1ನೇ ತರಗತಿ ಸೇರಿಸಬೇಕು ಅಂತಂದರೆ ಮಗುವಿಗೆ ಕನಿಷ್ಠ 5 ವರ್ಷ 5 ತಿಂಗಳು, ಗರಿಷ್ಠ 7 ವರ್ಷ ಆಗಿರಬೇಕು ಅಂತ ಶಿಕ್ಷಣ ಇಲಾಖೆ ಆದೇಶವನ್ನು ಆವಾಗ ಹೊರಡಿಸುತ್ತೆ. ಅದೇ 2020ರಲ್ಲಿ ಮತ್ತೊಂದು ಆದೇಶ ಹೊರಬರುತ್ತೆ. LKGಗೆ ಸೇರಬೇಕು ಅಂತಂದರೆ ಮಗು 3 ವರ್ಷ 5 ತಿಂಗಳು, 1ನೇ ತರಗತಿ ಸೇರಬೇಕು ಅಂತಂದರೆ 5 ವರ್ಷ 5 ತಿಂಗಳು ಪೂರೈಸಿರಬೇಕು ಅಂತ ನಿಯಮ ರೂಪಿಸಲಾಗುತ್ತೆ. ಆದರೆ ದೇಶದಲ್ಲಿ ಯಾವಾಗ NEP ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಯಿತೋ ಆ ಬಳಿಕ ರಾಜ್ಯ ಸರ್ಕಾರ ಜುಲೈ 2022ರಲ್ಲಿ ಮತ್ತೊಂದು ಆದೇಶವನ್ನು ಹೊರಡಿಸುತ್ತೆ. ಆಯಾ ಶೈಕ್ಷಣಿಕ ವರ್ಷದ ಜೂನ್ 1ಕ್ಕೆ ಅನ್ವಯ ಆಗುವ ಹಾಗೆ 1ನೇ ತರಗತಿಗೆ ಪ್ರವೇಶ ಪಡೆಯುವಂತಹ ಮಕ್ಕಳು ಕಡ್ಡಾಯವಾಗಿ 6 ವರ್ಷ ಪೂರೈಸಿರಬೇಕು ಅನ್ನುವಂಥ ನಿಯಮ ಬರುತ್ತೆ. ಆದರೆ ಆ ನಿಯಮದ ಬಗ್ಗೆ ಹಲವರು ಆಕ್ಷೇಪಣೆ ಎತ್ತುತ್ತಾರೆ. ಅದರ ಜಾರಿಯನ್ನು ಸರ್ಕಾರ ಮುಂದೂಡುತ್ತೆ, ನಿಯಮಕ್ಕೆ ತಿದ್ದುಪಡಿ ತರಲಾಗುತ್ತೆ. 2025-26ನೇ ಸಾಲಿಂದ ಈ ಹೊಸ ನಿಯಮ ಜಾರಿಗೆ ಬರುತ್ತೆ ಅಂತ 2022ರಲ್ಲಿ ನವೆಂಬರ್ನಲ್ಲಿ ಪ್ರಕಟಣೆಯನ್ನು ಹೊರಡಿಸಲಾಗುತ್ತೆ. ಆ ನಿಯಮದ ಪ್ರಕಾರ ಈ ವರ್ಷ 2025 ಜೂನ್ 1ಕ್ಕೆ 6 ವರ್ಷ ತುಂಬಿರೋ ಮಕ್ಕಳಿಗೆ ಮಾತ್ರ 1ನೇ ತರಗತಿಗೆ ಪ್ರವೇಶ ಕೊಡ್ತೀವಿ ಅಂತ ಸರ್ಕಾರಿ, ಅನುದಾನಿತ ಮತ್ತು ಅನುದಾನಿತ ರಹಿತ ಶಾಲೆಗಳು ಹೇಳ್ತಾ ಇದ್ವು. ಹೀಗಾಗಿ ರಾಜ್ಯದಲ್ಲಿ 6 ವರ್ಷ ತುಂಬದ UKG ಮಕ್ಕಳು ಮತ್ತೆ 1 ವರ್ಷ UKGಯನ್ನು ಪುನರಾವರ್ತನೆಗೊಳಿಸಬೇಕಾಗ್ತಾ ಇತ್ತು. ಇಂಥ ಸುಮಾರು 5 ಲಕ್ಷ ಮಕ್ಕಳು ರಾಜ್ಯದಲ್ಲಿರೋದು. ಅವರ ಶೈಕ್ಷಣಿಕ ಜೀವನ ಸಂದಿಗ್ಧಕ್ಕೆ ಸಿಲುಕ್ತಾ ಇದೆ ಅಂತ ಪೋಷಕರು ಅಳಲು ತೋಡ್ಕೊಳ್ತಾರೆ. ಬಹುತೇಕ ಶಾಲೆಗಳು ಮಕ್ಕಳನ್ನ LKGಗೆ ಸೇರಿಸ್ಕೊಳ್ಳುವಾಗ ಈ ಬಗ್ಗೆ ಮಾಹಿತಿನೇ ಕೊಟ್ಟಿರಲಿಲ್ಲ. ಈಗ ದಿಢೀರ್ ನಿಯಮ ಮುಂದೂಡ್ತಾ ಇವೆ ಅಂತ ಪೋಷಕರು ಆರೋಪಿಸಿದರು. ಇಂಥ ಮಕ್ಕಳ ಪಟ್ಟಿಯಲ್ಲಿ 1-2 ದಿನದ ವ್ಯತ್ಯಾಸ ಇರೋರು, ವಾರಗಳ ವ್ಯತ್ಯಾಸ ಇರೋರು, ತಿಂಗಳ ವ್ಯತ್ಯಾಸ ಇರೋರು ಇದ್ದರು. UKG ಮತ್ತೆ ಪುನರಾವರ್ತನೆ ಮಾಡಬೇಕು ಅಂದರೆ ಮತ್ತೆ UKGನೇ ಓದಿಸ್ಬೇಕು ಅಂತಾದರೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಬೇಕಾಗತ್ತೆ. ಆರ್ಥಿಕ ಹೊರೆ ಒಂದು ಕಡೆ, ಮತ್ತೊಂದು ಕಡೆ ಓದಿದ ತರಗತಿಯನ್ನೇ ಮತ್ತೊಂದು ವರ್ಷ ಓದಬೇಕು ಅಂತಂದರೆ ಮಕ್ಕಳು ಮಾನಸಿಕವಾಗಿ ಆಘಾತಕ್ಕೊಳಗಾಗ್ತಾರೆ. ಮಕ್ಕಳ ಮುಂದಿನ ವಿದ್ಯಾಭ್ಯಾಸ, ವೃತ್ತಿ ಜೀವನ ಇದೆಲ್ಲದರ ಮೇಲೆ ಇದು ಪರಿಣಾಮ ಬೀರುತ್ತೆ. ಹಾಗಾಗಿ ಈಗ 1ನೇ ತರಗತಿ ಸೇರೋ ವಿಚಾರದಲ್ಲಿ ತೊಂದರೆ ಎದುರಿಸ್ತಾ ಇರುವಂತಹ ಮಕ್ಕಳಿಗೆ ವಿನಾಯಿತಿ ಕೊಡಿ ಅನ್ನೋದು ಪೋಷಕರ ವಾದ ಆಗಿತ್ತು. ಪೋಷಕರ ವಾದ ಅಷ್ಟೇ ಅಲ್ಲ,
ವಿಪಕ್ಷದ ಕೆಲ ಮುಖಂಡರು, ಮನಃಶಾಸ್ತ್ರಜ್ಞರು, ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೊಂದು ಪತ್ರ ಬರೆಯುತ್ತೆ. ಮಕ್ಕಳ ಹಿತ ಕಾಯಿರಿ ಅಂತ ಒತ್ತಾಯಿಸುತ್ತೆ. ಹುಟ್ಟಿದ ತಿಂಗಳ ಆಧಾರದ ಮೇಲೆ ಕೆಲ ಮಕ್ಕಳನ್ನು 1ನೇ ತರಗತಿಗೆ ಸಕಾಲಕ್ಕೆ ಸೇರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ವಯೋಮಿತಿಯನ್ನು ಸಡಿಲಿಸಿ ಅಂತ ಪೋಷಕರು ಶಿಕ್ಷಣ ಇಲಾಖೆಗೆ ಒತ್ತಾಯಿಸ್ತಾರೆ. ಕೊನೆಗೂ ಈ ಪೋಷಕರ ಒತ್ತಾಯಕ್ಕೆ ಮಣಿದಂತಹ ಶಿಕ್ಷಣ ಇಲಾಖೆ ಪೋಷಕರ ಇಚ್ಛೆಯಂತೆ ಮಕ್ಕಳ ವಯೋಮಿತಿಯನ್ನು ಕಡಿಮೆ ಮಾಡಿದೆ. 7 ತಿಂಗಳ ಕಾಲ ವಯೋಮಿತಿ ಕಡಿಮೆ ಮಾಡಲಾಗಿದೆ. 5.5 ವರ್ಷ ಆಗಿದ್ರೂ ಸಾಕು, ಅಂದರೆ 5 ವರ್ಷ 5 ತಿಂಗಳಾಗಿದ್ರೂ ಸಾಕು, ಈ ಬಾರಿಗೆ 1ನೇ ತರಗತಿಗೆ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಿಗೆ ರಾಜ್ಯ ಶಿಕ್ಷಣ ನೀತಿ SCPಯನ್ನು ರೂಪಿಸೋದಕ್ಕೆ ರಾಜ್ಯ ಶಿಕ್ಷಣ ನೀತಿ ಆಯೋಗವನ್ನು ನೇಮಕ ಮಾಡಿದೆ. 1ನೇ ತರಗತಿಗೆ ಮಕ್ಕಳ ದಾಖಲಾತಿ ವಯಸ್ಸಿನ ವಿಚಾರವನ್ನು ರಾಜ್ಯ ಸರ್ಕಾರ ಈ ಆಯೋಗಕ್ಕೆ ವಹಿಸಿತ್ತು. ಅದು ಕೊಡೋ ಸಲಹೆ ಸೂಚನೆ ಆಧರಿಸಿ ತೀರ್ಮಾನ ತಗೊಳ್ತೀವಿ ಅಂತ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ತಿಳಿಸಿದ್ರು. 2025-26ಕ್ಕೆ ಶಾಲಾ ಪ್ರವೇಶ ಈಗಾಗಲೇ ಆರಂಭ ಆಗ್ತಾ ಇರೋದ್ರಿಂದ ಸರ್ಕಾರ ತಡಮಾಡಬಾರ್ದು, ಶೀಘ್ರವಾಗಿ ತನ್ನ ನಿಲುವನ್ನು ಪ್ರಕಟಿಸಬೇಕು ಅಂತ ಪೋಷಕರು ಒತ್ತಾಯ ಮಾಡಿದರು. 1ನೇ ತರಗತಿಗೆ ಮಕ್ಕಳ ದಾಖಲಾತಿ ವಯೋಮಿತಿಯನ್ನು 6 ವರ್ಷ ಆಗಿರಬೇಕು ಅನ್ನುವಂಥ ನಿಯಮ ಏನಿದೆ ಅದನ್ನು ಅಳವಡಿಸಿಕೊಳ್ಳುವಂತೆ NEP ಜಾರಿಯಾದ ಮೇಲೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಕ್ಕೆ ಪ್ರತಿ ವರ್ಷ ಒಂದು ಜ್ಞಾಪನಾ ಪತ್ರವನ್ನು ಬರೀತಲೇ ಇತ್ತು. RTE ಕಾಯ್ದೆ 2009, ಕಡ್ಡಾಯ ಶಿಕ್ಷಣ ನಿಯಮ 2012 ಕೂಡ ಅದನ್ನೇ ಹೇಳೋದು. 1ನೇ ತರಗತಿಗೆ ಪ್ರವೇಶ ಪಡೆಯಬೇಕು ಅಂತಂದರೆ ಮಗು 6 ವರ್ಷ ಪೂರೈಸಿರಬೇಕು ಅಂತ. ಹಾಗಿದ್ದೂ ಕೂಡ ದೇಶದ ವಿವಿಧ ರಾಜ್ಯಗಳಲ್ಲಿ ಹಾಗಿಲ್ಲ. 1ನೇ ತರಗತಿ ಸೇರೋದಕ್ಕೆ ನಿಗದಿಪಡಿಸಿರುವಂತಹ ಮಕ್ಕಳ ವಯಸ್ಸಿನಲ್ಲಿ ಆ ನಿಯಮದಲ್ಲಿ ವ್ಯತ್ಯಾಸ ಇದೆ. NEP ಅಳವಡಿಸಿಕೊಂಡಿರುವಂತಹ ಕೆಲವು ರಾಜ್ಯದಲ್ಲೂ ಕೂಡ ಈ ವರ್ಷ ಅಂದರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ ಸೇರುವಂತಹ ಮಕ್ಕಳ ವಯಸ್ಸಿನಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮಾರ್ಚ್ 31ಕ್ಕೆ ಅನ್ವಯ ಆಗುವಂತೆ 6 ವರ್ಷ ಪೂರೈಸಿರಲೇಬೇಕು ಎನ್ನುವಂತಹ ನಿಯಮ ಇದೆ. ಆದರೆ ಈ ನಿಯಮದಿಂದ 2024, 25, 26, 27ರಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಕೊಟ್ಟಿದ್ರು. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬರೋದಾದರೆ ಅಲ್ಲಿ ಮಕ್ಕಳ ವಯಸ್ಸಿನ ಕಟ್ ಆಫ್ ದಿನಾಂಕವನ್ನು ಜುಲೈ 1ಕ್ಕೆ ನಿಗದಿಪಡಿಸಲಾಗಿದೆ. ಹರಿಯಾಣದಲ್ಲಿ ಸೆಪ್ಟೆಂಬರ್ 1ಕ್ಕೆ, ಒಡಿಸ್ಸಾದಲ್ಲಿ ಅಕ್ಟೋಬರ್ 1ಕ್ಕೆ, ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 30ಕ್ಕೆ ಕಟ್ ಆಫ್ ದಿನಾಂಕ ನಿಗದಿಯಾಗಿದೆ. ಕೇರಳದಲ್ಲಿ 1ನೇ ತರಗತಿಗೆ ಸೇರೋ ಮಕ್ಕಳ ವಯಸ್ಸನ್ನು 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ವರ್ಷಕ್ಕೆ 6 ವರ್ಷದ ಬದಲಿಗೆ 5.5 ವರ್ಷ ಆಗಿದ್ರೂ 1ನೇ ತರಗತಿಗೆ ಜಾಯ್ನ್ ಆಗೋ ಅವಕಾಶವನ್ನು ರಾಜ್ಯ ಸರ್ಕಾರ ಈ ಬಾರಿಗೆ ಈ ವರ್ಷಕ್ಕೆ ಕೊಟ್ಟಿದೆ ನಿಜ. ಹಾಗಂತ ನಮ್ಮ ರಾಜ್ಯ ಶಿಕ್ಷಣ ನೀತಿ ಆಯೋಗಕ್ಕೆ ಈ ನಿಯಮ ಸಡಿಲಿಕೆ ಒಪ್ಪಿಗೆ ಇರಲಿಲ್ಲ. ಹೀಗಂತ ಸರ್ಕಾರವೇ ತನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ಯಾಕೆ? ಸಂವಿಧಾನದ 21ನೇ ಅನುಚ್ಛೇದ, ಶಿಕ್ಷಣ ಹಕ್ಕು ಕಾಯ್ದೆ, ಕಡ್ಡಾಯ ಶಿಕ್ಷಣ ನಿಯಮ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇದರ ಅನುಸಾರ 1ನೇ ಕ್ಲಾಸ್ಗೆ 6 ವರ್ಷ ಕನಿಷ್ಠ ವಯೋಮಿತಿ ಹಾಕೋದು ಸರಿಯಾದ ಕ್ರಮ ಅಂತ SCP ಕೂಡ ಹೇಳುತ್ತೆ. ಹಾಗಿದ್ರೆ ಯಾಕೆ ಈ ನಿಯಮ? ಮಕ್ಕಳಿಗೆ 6 ವರ್ಷ ಆಗಿರಲೇಬೇಕು 1ನೇ ಕ್ಲಾಸ್ ಸೇರಬೇಕು ಅಂತಂದ್ರೆ ಎನ್ನುವಂಥ ನಿಯಮ ಯಾಕೆ ಅಂತ ನೋಡ್ತಾ ಹೋದರೆ ಮಗುವಿನ ಮೆದುಳಿನ ಬೆಳವಣಿಗೆ ಹೊಂದೋದಕ್ಕೆ, ಅದು ಗಂಟೆಗಟ್ಟಲೆ ತರಗತಿಯಲ್ಲಿ ಕುಳಿತು ಮಕ್ಕಳು ಪಾಠ ಕೇಳಬೇಕು ಅಂತಂದರೆ, ವಿಷಯ ಗ್ರಹಣ ಮಾಡಬೇಕು ಅಂತಂದರೆ ಅದಕ್ಕೆ ಕನಿಷ್ಠ ಅಂದರೂ 6 ವರ್ಷ ಆಗಬೇಕು. ಕೆಲವು ಮಕ್ಕಳು ಅದಕ್ಕೂ ಮುಂಚೆಯೇ ಉತ್ತಮ ಬೆಳವಣಿಗೆ ಆಗುತ್ತೆ ನಿಜ, ಆದರೆ ಕೆಲವರು 6 ವರ್ಷದ ನಂತರವೂ ಸಮರ್ಪಕ ಬೆಳವಣಿಗೆ ಆಗಲ್ಲ. ಇದೆಲ್ಲ ಎಕ್ಸೆಪ್ಷನಲ್ ಕೇಸಸ್. ಅಂಥ ಮಕ್ಕಳಿಗೆ ವಿಶೇಷ ರೀತಿಯ ಬೋಧನೆ ಬೇಕು, ಕಲಿಕಾ ಕ್ರಮದ ಅಗತ್ಯ ಇದೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ 6 ವರ್ಷದ ಮಿತಿ ಇದೆಯಾ ಅದು ಕರೆಕ್ಟ್ ಅನ್ನುವಂಥದ್ದು ಶಾಸ್ತ್ರಜ್ಞರ ಒಂದು ಅಭಿಪ್ರಾಯ. ಇನ್ನು ಯುನಿಸೆಫ್ ಕೂಡ 3ರಿಂದ 6 ವರ್ಷದವರೆಗಿನ ಶಿಕ್ಷಣವನ್ನು ಬುನಾದಿ ಶಿಕ್ಷಣ, ಬೇಸಿಕ್ ಎಜುಕೇಷನ್ ಇದೆಯಲ್ಲ ಅದೊಂದು ಬೇಸ್ ಅಂತ ಕರೆಯುತ್ತೆ. 6ರಿಂದ 11 ವರ್ಷದವರೆಗಿನ ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣ ಅಂತ ವರ್ಗೀಕರಿಸ್ತಾ ಇದೆ. 1ನೇ ತರಗತಿಗೆ ಪ್ರವೇಶ ಪಡಿಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೆಚ್ಚಿನ ದೇಶಗಳಲ್ಲಿ 6 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಿತಿ ಇದೆ. ಕೆಲವು ದೇಶ ಮಾತ್ರ 5 ವರ್ಷ, ಇನ್ನು ಕೆಲವು ದೇಶಗಳಲ್ಲಿ 4 ವರ್ಷ, ಅದಕ್ಕಿಂತ ಕಡಿಮೆ ವಯಸ್ಸು ಇದನ್ನು ನಿಗದಿಪಡಿಸಿರೋದು. ಹಾಗಾಗಿಯೇ ನಮ್ಮ ರಾಜ್ಯದಲ್ಲಿ ಕೂಡ 6 ವರ್ಷದ ನಿಯಮವನ್ನು ಒಂದು ಮಾಡೋದಕ್ಕೆ ಹೊರಟಿದ್ರು. ಆದರೆ ಈ ವರ್ಷಕ್ಕೆ ಪೋಷಕರ ಒತ್ತಡದ ಹಿನ್ನೆಲೆಯಲ್ಲಿ ಸಡಿಲಿಕೆ ಕೊಟ್ಟಿದ್ದಾರೆ. ಹಾಗಂತ ಪ್ರತಿ ವರ್ಷ ಈ ಸಡಿಲಿಕೆ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಜೊತೆಗೆ ನಾವು ಕೂಡ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಒತ್ತಡ ಆಗಬಾರ್ದು ಅಂತಾದರೆ ಮಕ್ಕಳ ಒಳಿತಿಗಾಗಿ 1ನೇ ಕ್ಲಾಸ್ ಸೇರಿಸೋಕೆ 6 ವರ್ಷ ಆಗೋವರೆಗೂ ಕಾಯೋದ್ರಲ್ಲೇ ಒಳಿತಿದೆ. ಸದಾ ಮಕ್ಕಳ ಒಳಿತನ್ನೇ ಬಯಸುವಂತಹ ಪೋಷಕರು ಈ ವಿಚಾರದಲ್ಲೂ ಕೂಡ ಚಿಂತನೆ ಮಾಡಿದ್ರೆ ಒಳ್ಳೆಯದು. ನಮಸ್ಕಾರ.